ಸಿನಿಮಾ ಚಿತ್ರೀಕರಣದ ವೇಳೆ ಹೃದಯಾಘಾತದಿಂದ ಚಲನಚಿತ್ರ ನಿರ್ದೇಶಕ ಸಂಗೀತ್ ಸಾಗರ್ ಎಂಬುವರು ಶೂಟಿಂಗ್ ನಡುವೆಯೇ ಸಾವನ್ನಪ್ಪಿದ್ದಾರೆ. ಹೌದು, ನಿನ್ನೆ ಚಿಕ್ಕಮಗಳೂರಿನ ಕೊಪ್ಪ ಬಳಿಯ ಹರಿಹರಪುರದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡುತ್ತಿದ್ದ ವೇಳೆ ಹೃದಯಾಘಾತವಾಗಿತ್ತು. ತಕ್ಷಣವೇ ಕೊಪ್ಪ ಆಸ್ಪತ್ರೆಗೆ ಅವರನ್ನು ದಾಖಲಿಸಿದ್ದ ಚಿತ್ರತಂಡ ಬಳಿಕ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿತ್ತು. ಪಾತ್ರಧಾರಿ ಎಂಬ ಸಿನಿಮಾ ಚಿತ್ರೀಕರಣ ನಡೆಸುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿತ್ತು. 8ಕ್ಕೂ ಹೆಚ್ಚು ಕನ್ನಡ ಚಿತ್ರರಂಗಗಳನ್ನು ನಿರ್ದೇಶಿಸಿದ್ದ ನಿರ್ದೇಶಕ ಸಂಗೀತ್ ಸಾಗರ್ ಸಕಲೇಶಪುರದ ದೊಡ್ಡನಾಗರ ಮೂಲದವರಾಗಿದ್ದಾರೆ. ಅಷ್ಟಕ್ಕೂ ಇಂದು ಕುಂಬಳಕಾಯಿ ಶಾಸ್ತ್ರ ಮಾಡಿ ಕೊನೆಯ ಚಿತ್ರೀಕರಣ ಮಾಡಬೇಕಿದ್ದ ನಿರ್ದೇಶಕ ಸಂಗೀತ್ ಸಾಗರ್ ಹಠಾತ್ತನೆ ಸಾವನ್ನಪ್ಪಿರುವುದು ದುರಂತವೇ ಸರಿ. ಆಸ್ಪತ್ರೆಯಲ್ಲಿ ಸಂಗೀತ್ ಸಾಗರ್ ಪತ್ನಿ ಹಾಗೂ ಪುತ್ರಿ ರೋಧಿಸುವಂತಿದ್ದ ದೃಶ್ಯ ಕರುಳು ಕಿವುಚುವಂತಿತ್ತು. ಅಲ್ಲದೆ ಇಡೀ ಚಿತ್ರತಂಡ ಆಸ್ಪತ್ರೆಯಲ್ಲಿ ಜಮಾವಣೆಗೊಂಡು ನಿರ್ದೇಶಕರ ಅಗಲಿಕೆಗೆ ಭಾವುಕರಾಗಿದ್ರು. ಈ ನೋವಿನ ಜೊತೆಗೆ ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಇಡೀ ಚಿತ್ರತಂಡ ಒದ್ದಾಡುತ್ತಿತ್ತು. ಅಂದಹಾಗೆ ಇಲ್ಲಿ ಕಳೆದ 20 ದಿನಗಳಿಂದ ಹರಿಹರಪುರ, ತೀರ್ಥಹಳ್ಳಿ ತಾಲೂಕು ಸುತ್ತಮುತ್ತ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು. ಏಕಾಏಕಿ ಘಟನೆಯಿಂದ ವಿಚಲಿತವಾದ ಚಿತ್ರತಂಡ ಖಾಸಗಿ ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ದು ಆಸ್ಪತ್ರೆ ಬಿಲ್ ಪಾವತಿ ಮಾಡಲಾಗದೆ ಪರದಾಡುವಂತಾಗಿದೆ. ಸುಮಾರು 2.38 ಲಕ್ಷ ರೂಪಾಯಿ ಆಗಿದ್ದ ಆಸ್ಪತ್ರೆ ಬಿಲ್ನಲ್ಲಿ ಈಗಾಗಲೇ ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆ ಆಡಳಿತ ಮಂಡಳಿ ಬಿಲ್ನಲ್ಲಿ 1 ಲಕ್ಷ ರೂಪಾಯಿ ಕಡಿತ ಮಾಡಿದ್ದು, ಉಳಿದ 1.5 ಲಕ್ಷ ರೂಪಾಯಿ ಬಿಲ್ ಪಾವತಿಸುವಂತೆ ಆಸ್ಪತ್ರೆ ಆಡಳಿತ ಮಂಡಳಿ ಹೇಳಿತ್ತು. ಆದರೆ ಈ ಹಣ ಕೂಡ ಕಟ್ಟಲಾಗದೆ ಚಿತ್ರತಂಡ ಪರದಾಡಿದ್ದು, ಅವರಿವರ ಬಳಿ, ನಿರ್ದೇಶಕರ ಸ್ನೇಹಿತರ ಬಳಿ 10-20 ಸಾವಿರ ರೂಪಾಯಿ ಹಣ ಹೊಂದಿಸಿ ಆಸ್ಪತ್ರೆ ಬಿಲ್ ಜಮಾ ಮಾಡಿದೆ. ನಾವು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡ್ತಾ ಇರೋದು. ನಮ್ಮ ಜೊತೆಗೆ ಇನ್ನು ಉತ್ತರ ಕರ್ನಾಟಕದಿಂದ ವೃತ್ತಿ ರಂಗಭೂಮಿ ಕಲಾವಿದರು ದಯಾನಂದ್ ಬೀಳಿಗವರು ಕೂಡ ಇದ್ದರು. ಕಾಂಬಿನೇಷನ್ ಇತ್ತು. 3-4 ದಿವಸ ಆಗಿತ್ತು ನಾವು ಬಂದು ಶೂಟ್ ಮಾಡಿದ್ದೀವಿ. ನಿನ್ನೆ ಇವತ್ತು ಮಧ್ಯಾಹ್ನ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನಮಗೆ. ಮಧ್ಯಾಹ್ನ 12 1 ಗಂಟೆ ಸಮಥಿಂಗ್ ಲಂಚಿಂಗ್ ಬ್ರೇಕ್ ಟೈಮಲ್ಲಿ ಆ್ಯಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಅದಾದಮೇಲೆ ಸ್ವಲ್ಪ ಎದೆ ನೋವು ತ್ರಾಸು ಅಂತ ಅವರು ಕಾಯಂ ಒಂದೇನೋ ಟ್ಯಾಬ್ಲೆಟ್ಸ್ ತೊಗೋತಾಯಿದ್ರು. ಆ ಟ್ಯಾಬ್ಲೆಟ್ಸ್ ತೊಗೊಂಡು ಒಳಗಡೆ ಹೋಗಿ ಸ್ವಲ್ಪ ಮಲಗಿದ್ರಾಯಿತು ಅಂತಲೂ ಒಳಗಡೆ ಹೋಗಿದ್ದಾರೆ. ಅದಾದಮೇಲೆ ಅವ್ರು ಚಕ್ರ ಬಂದು ಬಿದ್ದಿದ್ದಾರೆ. ನಾವು ಆ್ಯಕ್ಚುಲಿ ನಮ್ಮ ಆ್ಯಕ್ಷನ್ ಮುಗಿದಾದ್ಮೇಲೆ ನಮ್ಮದು ಕ್ಯಾಮ್ರಾ ರೋಲ್ ಕಟ್ ಆದಮೇಲೆ ನಾವು ಈ ಕಡೆ ಬಂದ್ವಿ. ಸರ್ ನೋಡಿದರು, ನಮ್ಮ ಪ್ರೊಡ್ಯೂಸರ್ ಸರು ನೋಡಿ ಅವರು ಮತ್ತೆ ಒಂದಿಷ್ಟು ಕರ್ಕೊಂಡು, ಇಲ್ಲ ಸರ್ ಚಕ್ರ ಬಂದು ಬಿದ್ದವ್ರೆ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ರಿ ಅಂತ ಅಲ್ಲಿ ಇಮಿಡಿಯೇಟ್ಲಿ ಒಂದು ಕಾರ್ ತೊಗೊಂಡು ಹೀರೋ ಸಾಹೇಬ್ರದ್ದು ಅವರು ಕಾರ್ ತೊಗೊಂಡು ಅವ್ರು ಹೋದರು. ಅದಾದಮೇಲೆ ಅಲ್ಲಿ ಕೊಪ್ಪದಲ್ಲಿ ಹಾಸ್ಪಿಟ್ಲಲ್ಲಿ ಏನು ಅವ್ರಿಗೆ ಎಷ್ಟಾಗುತ್ತೆ ಸಾಧ್ಯ ಅವರು ಟ್ರೀಟ್ಮೆಂಟ್ ಕೊಟ್ಟು ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ. ಲಾಸ್ಟ್ ಡೇ ಇತ್ತು ಸರ್ ನಾಳೆ, ಅಂದರೆ ನಮ್ಮದು ಪೊಸಿಷನ್ ಇವತ್ತು ಲಾಸ್ಟ್ ಡೇ ಇತ್ತು. ಮಧ್ಯಾಹ್ನವರೆಗೆ ಇತ್ತು. ನಮ್ಮದು ಮುಗಿದಿತ್ತು ಆಲ್ಮೋಸ್ಟ್ ಮುಗಿಯೋಕ್ಕೆ. ನಾಳೆ ಕುಂಬಳಕಾಯಿ ಪೂಜೆ ಆಲ್ಮೋಸ್ಟ್ ಇತ್ತು ಸರ್. ಆಲ್ಮೋಸ್ಟ್ ಕುಂಬಳಕಾಯಿ ಅಂತಕ್ಕೆ ಬಂದಿತ್ತು. ಏನಾಗುತ್ತೆ ಗೊತ್ತಿಲ್ಲ ಸರ್. ಲಾಸ್ಟಿಂದ ಆಯಿತು ಸರ್. ಒಟ್ನಲ್ಲಿ ಆಸ್ಪತ್ರೆಗೆ ಕೇವಲ 50,000 ರೂಪಾಯಿ ಮಾತ್ರ ಕಟ್ತೇವೆ ಎಂದಿದ್ದ ಚಿತ್ರತಂಡ ಇದೀಗ 1.5 ಲಕ್ಷ ರೂಪಾಯಿ ಕಟ್ಟಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಿರ್ಮಾಪಕರು, ಕಲಾವಿದರೆಲ್ಲ ಸೇರಿ ಹಣ ಹೊಂದಿಸುವವರೆಗೂ ನಿನ್ನೆ ರಾತ್ರಿಯಿಂದ ನಿರ್ದೇಶಕನೊಬ್ಬನ ಶವ ಆಸ್ಪತ್ರೆಯ ಶವಾಗಾರದಲ್ಲಿರುವುದು ದುರಂತವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.